ಎಲ್ಲಿ ಹೋಗ್ತಾ ಇದ್ದೀರಾ ಕಂದ? ಎಲ್ಲಿ ಹೋಗ್ತಾ ಇದ್ದೀರಾ? ಗಾಡಿಯಲ್ಲಿ ಎಲ್ಲಿಗೆ? ಅಂಗಡಿಗಾ? ಏನು ತರಕಮ್ಮ? ಹ್ಞೂ ಹಾಲು ತರಕ್ಕೆ ಹೋಗ್ತಾ ಇದ್ದೀರಾ? ಬನ್ನಿ. ಕೊಡಿ, ಬ್ಯಾಗ್ ಹಿಡ್ಕೊತೀನಿ. ನೀವೇ ಹಿಡ್ಕೊಳ್ತೀರಾ? ಓಕೆ ಬನ್ನಿ. ಎತ್ಕೊಳ್ತೀನಿ ಬನ್ನಿ. ಎತ್ಕೊಳ್ತೀನಿ ಬನ್ನಿ. ಬನ್ನಿ ಎತ್ಕೊಳ್ತೀನಿ. ಕಮ್ ಜಾಣ ಮರಿ. Go and sit. ಹೋಗೋಣ. ನಡಿ. ಹಾಂ, ಬ್ಯಾಗ್ ಎತ್ಕೊಳ್ಳಿ. ಸೈಕಲ್ ಆ ಕಡೆ ನಿಲ್ಲಿಸ್ಕೊ. ಹಾಂ, ಆಗ್ತಾ ಇಲ್ವಾ? ಏಕೆ? ಬಿಚ್ಚಿನ ತೊಗೊಂಡಿದ್ದೀನಿ. ಕಮ್ ಬಾ, ತೆಗಿ, ಮಾಡ್ಕೊಂಬ. ಬಾ ಬಾಮ್ಮ, ಬಾ ತಗೊಂಬ. ಎತ್ಕೊತೀನಿ, ಬಾ ಎತ್ಕೊಂಬಾ. ಮಾರ್ನಿಂಗು ಎದ್ದಿದ ತಕ್ಷಣ ನನ್ನ ಜೊತೆ ಹಾಲು ತರೋಕ್ಕೆ ಬಂದರು. ನಾನು ಬರ್ತೀನಮ್ಮ ಅಂತ ಹೇಳಿ ಬಂದಮೇಲೆ ಹಾಲು ಕುಡಿಸ್ಬೇಕು ಅಂತ ಹೇಳಿ ಹಾಲು ಕುಡಿ ಬಾಮ್ಮ ಅಂತೇಳಿದರೆ ಓಡ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾರೆ ಮನೆಯಿಂದ ಹೊರಗಡೆ ಹೋಗಿ. ಯಾಕೆಮ್ಮ ಈ ಥರ ಮಾಡ್ತಾಯಿದ್ದೀರಾ, ಬನ್ನಿ ಹಾಲು ಕುಡಿಯಿರಿ. ನಂಗೆ ಬೇಡಮ್ಮ ಪ್ಲೀಸ್ ಬೇಡಮ್ಮ ಅಂತೆಲ್ಲ ಎಷ್ಟು ಕ್ಯೂಟಾಗಿ ಮಾತಾಡ್ತಾರೆ. ಈಗ ಅಂದರೆ ತುಂಬ ಕ್ಯೂಟಾಗಿ ಮಾತಾಡ್ತಾರೆ. ಬಟ್ ಅದು ವಾಯ್ಸ್ ಫುಲ್ ಕೊಡೋಕ್ಕೆ ಹೊರಗಡೆ ಎಲ್ಲ ಸ್ವಲ್ಪ ಗಾಳಿ ಸೌಂಡ್ಸು, ವೆಹಿಕಲ್ ಸೌಂಡ್ಸ್, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ನೋಡಿ ಈಗ ಓಡಿ ಬರ್ತಿದ್ದಾರೆ ಬೇಡ ಅಂತ. ಈ ನಡುವೆ ಅಂತೂ ಹಾಲು ಕುಡ್ಸೋಕ್ಕೆ ತುಂಬ ಇದು ಮಾಡಬೇಕು. ಈಗ ಇವತ್ತಿಂದ ನಾನು ಒಂದು ಸ್ವಲ್ಪ ಲಾಗ್ಸ್ ಮಾಡೋಣ, ಡೈಲಿ ಲಾಗ್ಸು, ಮಿನಿ ಲಾಗ್ಸ್ ಅಂತ ಅಂದ್ಕೊಂಡಿದ್ದೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬ್ಲೂಬೆರಿ ಜ್ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಂಟಿ ಮನೆಗೆ ಹೋಗಿದ್ದಾಗ ನಮ್ಮಪ್ಪ ಸ್ವಲ್ಪ ಬ್ಲೂಬೆರೀಸ್ ಎಲ್ಲ ಕಟ್ ಕಳಿಸಿದ್ರು ನಾವು ಆಂಟಿಯವರೆಲ್ಲ. ಅದಕ್ಕೋಸ್ಕರ ತುಂಬ ಇದೆ, ಅದು ಖಾಲಿ ಆಗೋವರೆಗೂ ಅದನ್ನು ಜ್ಯೂಸ್ ಮಾಡಿ ಖಾಲಿ ಮಾಡಬೇಕಲ್ವ. ಅದಕ್ಕೋಸ್ಕರ ನಾನಿವತ್ತು ಅದನ್ನೇ ಹೇಳ್ತಿದ್ದೆ ಈ ಲಾಗಲ್ಲಿ. ನನ್ನ ಹಸ್ಬೆಂಡ್ ಬಂದು ಅಲ್ಲಿ ಹಿಂದೆ ನಿಂತ್ಕೊಂಡು ನನಗೆ ಟೀಸ್ ಮಾಡ್ತಾಯಿದ್ರು. ಓಹೋ ಹಾ ಹಿ ಅಂತೆಲ್ಲ ನಾನು ಮಾತಾಡ್ತಾ ಇದ್ದಿದ್ದಕ್ಕೆ ನಾನು ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿದೆ. ಅವ್ರು ರೆಡಿ ಆಗ್ತಾಯಿದ್ರು, ರೂಮಲ್ಲಿಂದ ಬಂದು ನನಗೆ ಬಂದು ಇದು ಮಾಡ್ತಾಯಿದ್ರು. ದಟ್ಸ್ ಓಕೆ ಅಂತ ಹೇಳಿ ಮಾತಾಡಿ ಬಂದು ಇಲ್ಲಿ ಬ್ಲೂಬೆರೀಸ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ನಾನು ಲಾಸ್ಟ್ ಲಾಗ್ಸಲ್ಲೂ ಮಾಡಿದ್ದೀನಿ. ಅಂದರೆ ಇದನ್ನು ಜ್ಯೂಸ್ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ನಾವು ಯಾವುದಾದ್ರೂ ಜ್ಯೂಸ್ ಕುಡಿದಿರಲಿ, ಇದನ್ನು ಯಾರು ಕುಡಿದ್ರೂ ಸಹ ಬೇಡ ಅನ್ನಲ್ಲ, ಇಷ್ಟ ಇಲ್ಲ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲಾಗಿ ಬೀಜ ತೆಗೆದುಬಿಟ್ಟು ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ನಾರ್ಮಲ್ ನಮ್ಮ ಮನೇಲಿ ಯಾವುದು ಇರುತ್ತಲ್ಲ ಮಿಕ್ಸಿ ಜಾರು, ಅದನ್ನೇ ಹಾಕ್ಕೊಂಡ್ಬಿಡ್ಬೇಕು. ಆವಾಗ ಅದರೊಳಗಡೆ ಸ್ವಲ್ಪ ನೀರು ಹಾಕಬೇಕು. ನೋಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ಇದ್ರ ಜೊತೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಸಹ. ಅದನ್ನೆಲ್ಲ ಹಾಕ್ಬಿಟ್ಟು ನಾರ್ಮಲಿ ಕಟ್ ಮಾಡಿರೋಂತಹ ಬ್ಲೂಬೆರೀಸು, ಸಾಲ್ಟು, ಒಂದು ಸ್ವಲ್ಪ ನೀರು, ವಾಟರ್ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಮುಗ್ದೋಗ್ಬಿಡುತ್ತೆ. ಏನೂ ಸೋಚೋಷ್ಟಿರಲ್ಲ, ಫಿಲ್ಟರ್ ಮಾಡೋ ಹಾಗಿರೋದಿಲ್ಲ. ಚೆನ್ನಾಗಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಿ ನನ್ನ ಹಸ್ಬೆಂಡ್ ಏನೋ ಕೇಳ್ತಿದ್ರು, ನನಗೆ ನೆನಪಿಲ್ಲ, ಬಟ್ ಇಲ್ಲಿ ಬಂದು ಏನೋ ಹೇಳ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ಓಕೆ ಅಂತ ಹೇಳಿ ನಾನು ಬ್ಲೂಬೆರೀಸ್ ಜ್ಯೂಸ್ ಎಲ್ಲ ಮಾಡಿದೆ. ನಾನು ವೀಡಿಯೋ ಈ ಥರ ಕ್ಯಾಮ್ರಾ ಇಟ್ಟಿದ್ದೀನಿ, ಅದು ಕಾಣಿಸ್ತಾನೆ ಇಲ್ಲ ಜ್ಯೂಸು. ನನ್ನ ಹಸ್ಬೆಂಡ್ ಬಂದು ಏನು ವೀಡಿಯೋ ಮಾಡ್ತೀಯ, ನಾನು ನೋಡಿ ಕಾಣಿಸ್ತಾ ಇಲ್ಲ ಅಂತ ಅವ್ರು ಕ್ಯಾಮ್ರಾ ರೆಡಿ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡು ತುಂಬ ಚೆನ್ನಾಗಿ ಬರುತ್ತೆ ಇದು. ಆ್ಯಕ್ಚುಲಿ ಬ್ಲೂಬೆರೀಸು ಒಂದೊಂದು ಥರ ಒಂದೊಂದು ಒಗ್ರೊಗ್ರು ಇರುತ್ತೆ, ಒಂದೊಂದು ಸ್ವೀಟ್ ಇರುತ್ತೆ, ಒಂದೊಂದು ಸ್ವಲ್ಪ ಚೆನ್ನಾಗಿರುತ್ತೆ.
ನಾನು ಈ ಬ್ಲೂಬೆರ್ರೀಸು ತುಂಬ ಇದ್ದರೆ ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಫ್ರಿಡ್ಜ್ ಕೆಟ್ಟೋಗ್ಬಿಟ್ಟಿದೆ. ಇದ್ದರೆ ಸ್ವಲ್ಪ ಸ್ಟೋರ್ ಮಾಡಿ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ತೊಗೋಬೋದು. ಕೆಟ್ಟೋದ್ರಿಂದ ಡೈಲಿ ತೊಗೋಬೇಕು. ನಾನು ಜ್ಯೂಸ್ ಮಾಡಿಕೊಟ್ಮೇಲೆ ನನ್ನ ಮುದ್ದು ಕಂದಮ್ಮ ನೋಡಿ ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದಾರೆ. ಯಾವಾಗಲೂ ಅಷ್ಟೇ ನಾನು ಏನೇ ಮಾಡಿದ್ರು ನಾನು ಕೊಡ್ತೀನಿ ಅಪ್ಪಾಜಿಗೆ ಅಂತೇಳಿ ತುಂಬ ಹಠ ಮಾಡಿ ಅವರೇ ಕೊಡ್ತಾರೆ. ಆಫೀಸಿಗೆ ಬರೋ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಅದಕ್ಕೆ ಫಸ್ಟು ಬ್ಲೂಬೆರ್ರಿ ಜ್ಯೂಸ್ ಕೊಟ್ಬಿಡಿ, ಆಮೇಲೆ ಟಿಫನ್ ಕೊಡ್ತೀನಿ ಅಂದೆ. ಇಲ್ಲ ಬೇಡ, ನಾನು ಅಲ್ಲಿ ಆಫೀಸಲ್ಲಿ ಹೋಗಿ ಮಾಡ್ತೀನಿ, ಬಾಕ್ಸ್ಗೆ ಹಾಕ್ಕೊಟ್ಬಿಡು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಬೇಡ, ನೀವು ಇಲ್ಲೇ ತಿನ್ಬಿಟ್ಟು ಹೋಗಿ. ಅಲ್ಲಿ ಆಫೀಸ್ಗೆ ಹೋದರೆ ಅವ್ರು ನನಗೆ ಗೊತ್ತು ತಿನ್ನಲ್ಲ, ಬಾಕ್ಸ್ನ ಹಾಗೆ ಇಟ್ಟು ಇಲ್ಲಿ ಯಾರಿಗಾದ್ರು ಕೊಟ್ಬಿಡ್ತಾರೆ, ಇಲ್ಲ ಲೇಟಾಗಿ ತಿಂತಾರೆ. ಇಲ್ಲೇ ತಿನ್ಬಿಟ್ಟು ಹೋಗಿ, ಸ್ವಲ್ಪ ತಿನ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಸ್ವಲ್ಪ ಅರ್ಜೆಂಟಾಗಿ ಇವತ್ತು ಬೇಗ ಹೋಗಬೇಕು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಇಲ್ಲಿ ನನ್ನ ಮುದ್ದು ಕಂದ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟಲ್ಲಿ ಹಾಕ್ಸ್ಕೊಬಂದು ತಿಂತಾಯಿದ್ದೆ. ಪಾಲಕ್ ರೈಸ್ ಮಾಡಿದ್ದೆ ಇವತ್ತು. ಇಲ್ಲಿ ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಾಯಿದ್ರೆ ಬಂದುಬಿಟ್ಟು ಅಪ್ಪಾಜಿ ಪ್ಯಾಂಟ್ ಹಾಕಿ ಅಂತೇಳಿ ಅವ್ರ ಹತ್ರ ಹಾಕ್ಸ್ಕೊಂಡು ಹೋಗ್ತಾ ಇದೆ. ಬ್ಯಾಗ್ ತಗೊಳ್ಳಿ ಅಪ್ಪಾಜಿ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ಬಾಮ್ಮ ಅಂತ ಹೇಳಿದ್ರೆ ಇಲ್ಲ ಮಮ್ಮಿ ಜೊತೆ ಬರ್ತೀನಿ ಅಂತ ಹೇಳಿ ನನ್ನ ಹತ್ರ ಬಂದರು. ಅವ್ರಿಗೆ ಗೊತ್ತಿಲ್ಲ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ನನ್ನ ಹತ್ರ ಬಂದಿದ್ದಾರೆ, ಇಲ್ಲಾಂದರೆ ನನ್ನ ಹತ್ರ ಬರ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮನೆ ಎತ್ತು ಅಕ್ಕ, ನೀನು ಬೀಳ್ತೀಯ ಮತ್ತೆ ಕರ್ಕೊಂಡು ಹೋಗೋ ಒಂದು ರೌಂಡ್ ಕರ್ಕೊಂಡು. ಎಷ್ಟು ಚೆನ್ನಾಗಿದ್ದು ಮಾಡ್ತಿದ್ದಾರೆ ಅಲ್ವಾ? ಇಷ್ಟ ನಮ್ಮ ನಿನಗೆ ಮ್ಯಾಕ್ಸು? ರಾತ್ರಿ ಮ್ಯಾಕ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ, ಊಟ ಮಾಡಮ್ಮ ಅಂದರೆ ಮಾಡ್ತಾಳೆ. ಲೈಟ್ ಹಾಕಿದ್ದೀರಾ ಅನ್ಸುತ್ತೆ. ನನ್ನ ಮಗಳು ಮಾಡಿದಾಳೆ ಕಿತ್ತಾಪತಿ, ನಾನು ಅದನ್ನ ನೋಡಿದೆ. ಅವಾಗ್ಲಿಂದಾನೆ ಇತ್ತು, 1 or 2 hours ಇವಳು ಏನು ಮಾಡಿದ್ರೆ ಗೊತ್ತಾ, ಒಂದು ಸ್ಮಾಲ್ ಚೇರ್ ಇದೆ. ನನಗೊಬ್ರು ನ್ಯೂ ಫ್ರೆಂಡ್ ಆಗಿದ್ದಾರೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಮಗಳನ್ನ. ನನ್ನ ಮಗಳಂದರೆ ತುಂಬ ಇಷ್ಟ, ನನಗೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯವರು. ಸೊ ಅವರು ನಾನು ಮಾತಾಡ್ತಾಯಿದ್ವಿ. ಈವ್ನಿಂಗ್ ವಾಕ್ ಕರ್ಕೊಂಡು ಹೋಗ್ತೀನಿ, ಅವರು ವಾಕ್ ಮಾಡ್ತಾಯಿರ್ತಾರೆ. ನನ್ನ ಮಗಳಿಗೂ ತುಂಬ, ಅವ್ರ ಹತ್ರ ಒಂದು ಡಾಗ್ ಇದೆ. ಇದು ನೋಡಿ ಹೇಗೆಲ್ಲ ಕುತ್ಕೊಂಡಾನೆ, ಆದರೆ ಮ್ಯಾಕ್ಸ್ ಅಂತ ಹೇಳಿ ಬಿದ್ದ. ತುಂಬ ಅಂದರೆ ತುಂಬ ಖುಷಿ. ಅಂದರೆ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಫುಲ್ ಡ್ಯಾನ್ಸು. ಆ್ಯಂಡ್ ಈವ್ನಿಂಗು ಫುಲ್ಲು ನನಗೆ ಸೈಟ್ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಒಂದು ಸಲ ಚೆಕ್ ಮಾಡಿಸಿ ಸ್ಪೆಕ್ಟ್ ತೊಗೊಂಡಿದ್ದೆ ನಾನು. ನನ್ನ ಮಗಳು ಫುಲ್ಲು ಮುರ್ದು ಅದನ್ನು ಚಿತ್ರಾನ್ನ ಮಾಡಿಬಿಟ್ಟಿದ್ದಾಳೆ. ಮತ್ತು ಅದು ನಾರ್ಮಲಿ ಯೂಸ್ ಮಾಡ್ತಾಯಿದ್ರೆ ಕಡಿಮೆ, ಕಾನ್ಸ್ಟೆಂಟ್ ಎಷ್ಟಿರುತ್ತೋ ಅಷ್ಟಿರುತ್ತೆ. ನಾವೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಅದು ಸೈಟ್ ಜಾಸ್ತಿ ಆಗ್ತಾ ಇರುತ್ತೆ. ನಾನು ಎಲ್ಲಾದರೂ ಹೋದರೆ ಅಥವಾ ಓವರಾಗಿ ಏನಾದರೂ ನನಗಿದಾದರೆ ಮಾತ್ರ. ಈ ನಡುವೆ ಅಂದರೆ ತುಂಬ ಬ್ಲರ್ ಆಗೋದು, ನನಗೆ ದೂರದ ಮನುಷ್ಯರು ಯಾರಂತಲೇ ಗೊತ್ತಾಗ್ತಿಲ್ಲ, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ ಬಾ ಒಂದು ಸಲ ಚೆಕ್ ಮಾಡಿಸೋಣ ಅಂತ ಹೇಳಿದ್ರು. ಅದು ಫಸ್ಟ್ ಇದಕ್ಕಿಂತ ಜಾಸ್ತಿ ಆಗಿತ್ತು. ನಾನು ಫಸ್ಟು ಚೆಕ್ ಮಾಡಿಸಿ ಆಲ್ರೆಡಿ ನನ್ನ ಹತ್ರ ಇತ್ತು ಸ್ಪೆಕ್ಟು. ಬಟ್ ಇನ್ನೊಂದು ಸಲ ಚೆಕ್ ಮಾಡಿಸೋಣ, ಈ ಥರ ಹೇಳ್ತೀವಿ ಅಲ್ವಾ ಅಂತ ಹೇಳಿ ಇನ್ನೂ ಒಂದು ಸಲ ಚೆಕ್ ಮಾಡಿಸಿದ್ರು ಕರ್ಕೊಂಡೋಗಿ. ಇಲ್ಲಿ ಅವರೆಲ್ಲ ಕೇಳ್ತಿದ್ರು ಹೇಗೆ ಏನು ಅಂತ. ನನಗೆ ಶಾಕ್ ಆಗ್ತಿದೆ, ನನಗಿಷ್ಟು ಕಣ್ಣು ಇದಾಗ್ಬಿಟ್ಟಿದೆಯಾ, ಯಾಕೆ ಈ ಥರ ಆಯಿತು ನನಗೆ ನನಗೆ ಶಾಕ್ ಆಗ್ತಾಯಿದೆ. ಬಟ್ ಫೇತ್ ಎಕ್ಸೆಪ್ಟ್ ಮಾಡಬೇಕು, ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಸೈಟ್ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲೆಲ್ಲ ಚೆಕ್ ಮಾಡಿ ಇನ್ನೊಂದು ಸಲ ಇವರು ಕೇಳ್ತಾಯಿದ್ರು ನನಗೆ, ಸ್ಪೆಕ್ಟ್ ತೊಗೊಳ್ಲೇಬೇಕು, ನೀವು ನಾರ್ಮಲಾಗಿ ನಾವು ಕೊಟ್ಟಿದ್ದೀನ ಮಲಗೋವಾಗ ಬಿಟ್ಟು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಇಷ್ಟೇ ಕಾನ್ಸ್ಟೆಂಟ್ ಇರುತ್ತೆ. ನಾವು ಎಷ್ಟು ಏನಾದರೂ ಸ್ಪೆಕ್ಟ್ನ ಬಿಟ್ಟು ನಾರ್ಮಲಾಗೇ ಇದ್ದರೆ ನಾವು ಸೈಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಅದೊಂದು ತುಂಬ ಬೇಜಾರಾಯಿತು ನನಗೆ. ನನ್ನ ಹಸ್ಬೆಂಡ್ ನೋಡಿ ನನ್ನ ಮಗಳಿಗೆ ಮೊಬೈಲ್ ನೋಡ್ತೀಯಮ್ಮ, ನೋಡಿದ್ರೆ ಈ ಥರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಮೋರೆವರ್ ನಾನು ಟಿ ವಿನೂ ಜಾಸ್ತಿ ನೋಡಲ್ಲ, ಫೋನು ಜಾಸ್ತಿ ನೋಡಲ್ಲ. ಈಗ ಲಾಗ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಫೋನ್ ಸ್ವಲ್ಪ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಫೋನ್ ಯೂಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಸೈಟ್ ಯಾಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ. ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ ನನಗೆ ತೋರಿಸಿ ಭಯಪಡಿಸ್ತಾ ಇದ್ದಾರೆ, ನೋಡಿ ಕಣ್ಣು ಈ ಥರ ಆಗುತ್ತೆ ಹೋಗುತ್ತೆ ಅಂತ ಹೇಳಿ. ದೊಡ್ಡಲ್ಲ ಕಾಣಿಸುತ್ತೆ, HVT ಕಾಣಿಸುತ್ತೆ, HVT ಇಂದ ಇದ್ರಲ್ಲಿ ಹಾಕಿದ್ರೆ ಕಾಣಿಸುತ್ತೆ. OX ಎಷ್ಟು ದೊಡ್ಡದಾಗ್ತೈತೆ ಅಲ್ಲಿ ನೋಡ.
ಇಲ್ಲೇ ನೋಡಿ ಇಲ್ಲೇ ಅಲ್ಲೇ ನೋಡ್ತಾ ಇದ್ದೀನಿ. ಇದ್ರಲ್ಲಿ ಒಂಚೂರು ಲೆಂತ್ ಬೇಕು ಅಂದರೆ ಲೆಂತ್ ಬರುತ್ತೆ. ಎಡಕೈ ಯೂಸ್ ಮಾಡ್ತೀರಾ? ಎಡಕೈ ಬೇಡ, ಒಂದು ಸ್ವಲ್ಪ ಏ ಬಿಡಿ ಬೇಡ, ಸುಮ್ಮನೆ ರಮ್ಮ. ಯಾವಾಗಲೂ ಓಕೆ ಇದೆಲ್ಲ ಇದು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ, ಇದು ಟ್ಯೂಸ್ಡೇದು. ಆ್ಯಂಡ್ ಏನಕ್ಕಮ್ಮ ತಿಂತಾ ಇಲ್ಲ ಅಂತ, ನಾನು ಏನಾದರೂ ಸ್ವಲ್ಪ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ಬಿಟ್ರೆ ರಾಗಿ ಸರಿಯಾಗಿ ಇದು ಏನಾದರೂ ಒಂದು ಮಾಡಿದ್ರೂ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ ತಿಂತಾರೆ. ನಮಗೆ ಸ್ಟೊಮಕ್ ಫಿಲ್ ಆಗಬೇಕು, ಅದು ಮಗುಗೆ ಏನಾದರೂ ಒಂದು ಪ್ರೋಟೀನ್, ವಿಟಮಿನ್ಸು, ಐರನ್ನು, ಕ್ಯಾಲ್ಶಿಯಮ್ ಯಾವುದಾದ್ರು ಫುಡ್ಡಲ್ಲಿ ಯಾವನಾದರೂ ಒಂದು ಸಿಗಬೇಕು ಅಷ್ಟೇ. ಅದನ್ನು ನಾನು ಥಿಂಕ್ ಮಾಡ್ತೀನಿ. ಸೊ ಈ ಥರ ಮಾಡಿಕೊಡ್ತಾಯಿದ್ದೆ. ನಾನು ಲಾಸ್ಟ್ ಲಾಗಲ್ಲೂ ತೋರಿಸಿದ್ದೆ ಇದನ್ನು. ಹಾಫ್ ಆ್ಯಪಲ್ಲು, ಇವಾಗ ಚಿಕ್ಕ ನಾರ್ಮಲಿ ಏಲಕ್ಕಿ, ಬಾಳೆಹಣ್ಣು, ಖರ್ಜೂರ, ಇದ್ರ ಜೊತೆ ಕ್ಯಾಶ್ಯೂ, ಆಲ್ಮಂಡ್ಸು, ಪೀನಟ್ಸು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಡ್ತೀನಿ. ವೆಯ್ಟ್ ಗೇನು ಆಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವತ್ತು ನಾನು ಪಿಸ್ತಾ ಸಹ ತೊಗೊಂಡಿದ್ದೀನಿ, ಎಲ್ಲ ಮೂರು ತೊಗೊಂಡಿದ್ದೀನಿ. ಒಂದು ಹಾಫ್ ಆ್ಯಪಲ್ಲು, 2 ಬನಾನಾಸ್ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಡ್ಬೇಕು. ಸ್ವಲ್ಪ ಹಾಲು ಹಾಕ್ಕೋಬೇಕು. ನಾನು ಇವತ್ತು ಹಾಲು ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು ನೀವು, ಹಾಲಾದರೂ ಹಾಕ್ಕೋಬೋದು, ನೀರಾದರೂ ಹಾಕ್ಕೋಬೋದು. ನೋಡಿ ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ ಇವತ್ತು. ಚಿಕ್ಕ ಮಕ್ಳಿಗಾದರೆ ಹಾಲು ಹಾಕಿ, ನನ್ನ ಮಗಳು ಆಲ್ರೆಡಿ 1.5 ಇಯರ್ ಮೇಲೆ ಆಗಿದೆ, ಅದಕ್ಕೋಸ್ಕರ ನಾನು ನೀರು ಹಾಕ್ತೀನಿ. ಹಾಲು ಹಾಕಿ ಸಹ ನಾನು ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಸ್ಟಮಕ್ ಫಿಲ್ ಆಗುತ್ತೆ. ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ. ವೆಯ್ಟ್ ಗೇನ್ ಆಗ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ನನ್ನ ಮಗಳಲ್ಲಿ ನಾನೇ ಅಬ್ಸರ್ವ್ ಮಾಡಿದ್ದೀನಿ. ಸೊ ಟೇಸ್ಟ್ ಸಹ ನೋಡ್ತಾಯಿದ್ದೀನಿ, ಸೂಪರಾಗಿದೆ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ನಾನು. ನಮ್ಮ ಮಮ್ಮಿ ಮಗಳೇ ಎಮ್ಮಿ ಆಗಿದೆ ಮಾ ಅಂತ ನಾನು ಹೇಳಿದ್ರೆ, ಮಮ್ಮಿ ಎಮ್ಮಿ ಅಂತ ನನಗೆ ಹೇಳ್ತಾಯಿದ್ರು. ಓಕೆ, ಇಲ್ಲಿ ನಾನು ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಿಂದ ನನ್ನ ಮಗಳದು ಸ್ಮಾಲ್ ಬೌಲ್ ತೊಗೊಂಡಿದ್ವಿ ನಾವು, ಸಿಲ್ವರ್ದು. ಚಿಕ್ಕ ಮಗುದಲ್ಲ, ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಈಗ ಅದೇ ಬೌಲಲ್ಲಿ ನಾನು ಹೇಳಿದ್ದೆ ಒಂದು ಟೈಮ್, ಮಗಳೇ ಇದು ನಿನಗಂತ ತೊಗೊಂಡಿದ್ದಂತ, ಸೊ ಅದರಲ್ಲೇ ಹಾಕ್ಕೊಡಿ ನನಗೆ ಅಂತ ಕೇಳ್ತಾರೆ. ಸೊ ಚಿಕ್ಕ ಮಗುದಲ್ಲಂತೂ ತಿನ್ನಲಿಲ್ಲ, ಎತ್ತಿಟ್ಬಿಡ್ತಾಯಿದ್ವಿ. ಈಗಾದರೂ ತಿನ್ನಲಿ ಅವ್ರಿಗೆ ಅಂತ ತೊಗೊಂಡಿರೋದು ಅಂತೇಳಿ ಅದರಲ್ಲೇ ಹಾಕಿ ನಾನು ತಿನ್ನಿಸ್ತೀನಿ. ಆ ಸ್ಪೂನು ಅಷ್ಟೇ ಚಿಕ್ಕದಾಗಿ ಚೆನ್ನಾಗಿದೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಮಗುಗೆ. ಸೊ ನೋಡಿ ತಿಂದಿದ ತಕ್ಷಣ ಹೇಗೆ ಹೇಳ್ತಾರೆ, ಮಮ್ಮಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಮಕ್ಕಳು ಏನಾದರೂ ಮಾಡಿಕೊಟ್ಟಿದ್ದನ್ನು ದೊಡ್ಡವರಾದ್ರೇ ಹೇಳಲ್ಲ, ಚಿಕ್ಕ ಮಗು ಆದರೂ ನನ್ನ ಮಗಳು ಎಷ್ಟು ಚೆನ್ನಾಗಿ ಎಕ್ಸೈಟ್ಮೆಂಟ್ ತೋರಿಸಿ ಹೇಳ್ತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು. ನನ್ನ ಮಗಳೆಲ್ಲ ಆ ಮಕ್ಳಿಗೆ ಮಾಡಿಕೊಟ್ರು ಇದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸಹ. ನಾನಿಲ್ಲಿ ಐನಲ್ಲರಲ್ಲಿ ಬಟ್ಟೆ ಇಕ್ಕಿದೆ, ಅದನ್ನು ತೆಗ್ದಿದ್ದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಆ್ಯಂಡ್ ಕಿಚನ್ಗೆ ಕರ್ಕೊಂಬಂದು ಊಟ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ರೀಫಿಲ್ ಮಾಡ್ಕೊಳ್ತಾ ಇದ್ದೆ. ಎಕ್ಸ್ಟ್ರಾ ಇವತ್ತು ಪಿಸ್ತಾ ಸಹ ಆ್ಯಡ್ ಮಾಡೋಣ ಮಗಳಿಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಕೊಟ್ಟಿರಲಿಲ್ಲ ಪಿಸ್ತಾನ. ಆಲ್ಮಂಡು, ಕ್ಯಾಶ್ಯೂ, ಗ್ರೇಪ್ಸ್ ಅಷ್ಟೇ ಕೊಟ್ಟಿದ್ದು ನನ್ನ ಮಗಳಿಗೆ. ಇನ್ನೂ ಏನು ಡ್ರೈ ಫ್ರೂಟ್ಸಲ್ಲೇ ನಾನು ಕೊಟ್ಟಿರೋದೇ ಇದು 3. ಇವತ್ತು ಪಿಸ್ತಾ ಆ್ಯಡ್ ಮಾಡ್ತಾಯಿದ್ದೆ. ನಾನು ಆವಾಗಲೇ ಹೇಳ್ದಂಗೆ ಈ ಥರ ಬಾಕ್ಸಸ್ ಕಾಣಿಸುತ್ತಲ್ವಾ, ಆ ಥರ ಇದ್ರಲ್ಲಿ ಹಾಕಿದ್ರೆ ನಮ್ಮ ರಾಜ್ಕುಮಾರಿನೂ ಕೇಳ್ತಾ ಇರ್ತಾರೆ, ಅಮ್ಮ ಆಲ್ಮಂಡ್ ಕೊಡಿ, ಅಮ್ಮ ಅದು ಕೊಡಿ, ಇದು ಕೊಡಿ ಅಂತ. ನೋಡ್ದೆ ಏನಾದರೂ ಒಳಗಿಟ್ರೆ ಮರ್ತೇ ಹೋಗ್ಬಿಟ್ಟಿರ್ತಾರೆ. ನನ್ನ ಮಗಳು ಕೇಳ್ತಾರೆ, ನನ್ನ ಹಸ್ಬೆಂಡ್ ಅಟ್ಲೀಸ್ಟ್ ನೋಡಿದಾಗಾದ್ರೂ ತೊಗೊಂಡು ತಿಂತಾ ಇರ್ತಾರೆ. ಅದಕ್ಕೋಸ್ಕರ ಈ ಥರ ಬಾಕ್ಸಸ್ ಎಲ್ಲ ಹಾಕಿರ್ತಾ ಇದ್ದೀವಿ ಪ್ಲ್ಯಾನ್ ಮಾಡಿ. ಸಾಕು, ಪಿಸ್ತಾ ಕೊಡಲಲ್ಲ, ಸ್ವಲ್ಪ ಆಲ್ಮೋಸ್ಟ್ ಖಾಲಿ ಆಗಿತ್ತು, ಅದರಲ್ಲಿ ಫಸ್ಟೇ ತಂದಿದ್ದಾನೆ, ಅದರಲ್ಲಿ ಸುಮ್ಮನೆ ರಿಫಿಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಫೈನ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಕಮ್ ಲೆಟ್ಸ್ ಗೋ ಫಾರ್ ವಾಕಿಂಗ್. ಹೋಗೋಣ ವಾಕಿಂಗ್ ಹೋಗೋಣ. ನೀವು ಬೇಡ, ಶೂ ಹಾಕ್ಕೊಬೇಕಾ? ಹಾಕ್ಕೊಂಬನ್ನಿ, ಶೂಸ್ ಎತ್ಕೊಬನ್ನಿ. ಆ್ಯಂಡ್ ವಾಕಿಂಗ್ ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವ್ರು ಬಂದಿದ ತಕ್ಷಣ ಆಸ್ ಯೂಶುವಲ್ ನಾನು ಕಾಫಿ ಟೀ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಮಳೆ ಎಲ್ಲ ಬಂದಿರೋದ್ರಿಂದ ಕಾಫಿ ಮಾಡಿದ್ದೆ. ನಾನು ಕಾಫಿ ಕುಡಿತಾನೆ ಇಲ್ಲ, ಡಿಟಾಕ್ಸ್ ಡ್ರಿಂಕ್ ಅಂತೆ, ಜ್ಯೂಸ್ ಇವ್ ಜ್ಯೂಸ್ ಅಂತ ಹೇಳಿ ಆಲ್ಮೋಸ್ಟ್ ಸ್ಕಿಪ್ ಆಗ್ತಾಯಿದೆ ನನಗೆ. ಅದಕ್ಕೋಸ್ಕರ ಕಾಫಿ ಮಾಡಿದ್ದೆ. ಮೊನ್ನೆ ಯಾವಾಗಲೂ 1 ಟೈಮ್ ಮಾಡಿದ್ದೆ, ಈಗ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಮಿಸ್ಸಿಂಗ್ ಕಾಫಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಫಿ ಮಾಡಿಕೊಂಡು ಕುಡ್ಕೊಂಡು ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ನೆಕ್ಸ್ಟು ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನಾನು,
ಈ ಥರ ಎಲ್ಲ ತುಂಬ ಏನೇನೋ ಇರುತ್ತಲ್ವ, ಏನಾದರೂ ಹೇಳೋದು ಕೇಳೋದು ಹಸ್ಬೆಂಡ್ ಹತ್ರ. ಸೊ ನಾನು ಅದು ಇದು ಅಂತೆಲ್ಲ ಹೇಳ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೂ ನನಗೆ ಪಾಪ ಲೆಗ್ಸ್ ಪೇನು, ಬ್ಯಾಕ್ ಪೇನ್ ಎಲ್ಲ ಅಂತ ಹೇಳ್ತಾಯಿದ್ರು. ನಾವು ಆಲ್ಮೋಸ್ಟ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರಲ್ವ, ಅದಕ್ಕೋಸ್ಕರ ನಾವು ಎಷ್ಟೇ ಹೆಲ್ತಿಯಾಗಿ ಫುಡ್ ತಿಂದರೂ ಹೆಲ್ತಿಯಾಗಿದ್ರು ಏನಾದರೂ ಒಂದು ಇದ್ದೇ ಇರುತ್ತೆ. ನಾನು ಜಾಸ್ತಿ ಫೋನ್ ಕೊಡೋದೇ ಇಲ್ಲ ನನ್ನ ಮಗಳಿಗೆ. ನನ್ನ ಹಸ್ಬೆಂಡ್ ಬಂದರೆ ಸ್ವಲ್ಪ ಹೊತ್ತು ಫೋನ್ ಕೊಟ್ಬಿಡ್ತಾರೆ, ನೋಡಲಿ ಪಾಪ, ನಾನಂತೂ ಕೊಡಲ್ಲ ಅಂತ ಹೇಳಿ. ನಾನಲ್ಲಿ ಹಿಂಗೆ ಸ್ವಲ್ಪ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡು ನನಗೆ ಸ್ಪೆಕ್ಸ್ ತೊಗೊಂಬಂದಿದ್ರು ಬರುವಾಗ. ನಾವು ನಿನ್ನೆ ಹೋಗಿ ಚೆಕ್ ಮಾಡಿಸಿದ್ವಿ. ಸೊ ತೊಗೊಂಡು ಹಾಕ್ತಾಯಿದ್ರು, ಹಾಕೋ ನೋಡೋಣ ಹೇಗಿದೆ ಅಂತ ಹೇಳಿ. ನಾನು ಆಮೇಲೆ ಹಾಕ್ಕೊಂತೀನಿ ನನಗೆ. Mama, toma. ಇದು ಭಾಳ ಹುಷಾರ ಅಂತ ಇನ್ನೊಂದು ಕೊಟ್ಟಾವೆಲ್ಲ ಮಾಡಾಕ ಅದು ಬಿದ್ದು ಮಾಡೋದು. ಇದು ಬೇಡವಾ? ನಾವು ಎಸ್ಟರ್ಡೇ ಹೋಗಿ ಚೆಕ್ ಮಾಡಿಸ್ಕೊಂಬಂದಿದ್ವಿ. ನೆಕ್ಸ್ಟ್ ಡೇನೇ ಕೊಟ್ಬಿಟ್ರು. ನನಗೆ ತುಂಬ ಅಂದರೆ ತುಂಬ ಶಾಕ್ ಆಗೋಯಿತು, ಎಷ್ಟೆಲ್ಲ ಕಣ್ಣು ಇದಾಗ್ಬಿಟ್ಟಿದೆ ಅಲ್ಲ ಅಂತ ಹೇಳಿ. ನನಗೆ ಟಿ ವಿ ಅಷ್ಟು ಬ್ಲರ್ ಕಾಣಿಸ್ತಿತ್ತು, ಕ್ಲಾರಿಟಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಸೊ ಸ್ಪೆಕ್ಟಲ್ಲಿ ಈಗ ಕಾಣಿಸ್ತಾ ಇದೆಯಲ್ಲ, ಹೇಗಾಯಿತು ಏನಾಯಿತು ನಾನು ಯೋಚನೆ ಮಾಡ್ಕೊಂಡು ಹಾಗೇ ಕೂತ್ಕೊಂಡ್ಬಿಟ್ಟಿದ್ದೆ. ಒಂಥರ ನಾನು ಆ್ಯಕ್ಚುಲಿ ಫೋನ್ ಯೂಸ್ ಮಾಡಲ್ಲ, ಜಾಸ್ತಿ ಇದು ಮಾಡಲ್ಲ, ನನಗೆ ಯಾಕೆ ಈ ಥರ ಆಯಿತು ಅಂತ ನನಗೆ ಯೋಚನೆ ಮಾಡ್ತಾಯಿದ್ದೆ ನಾನು. ಸೊ ಫಸ್ಟ್ ಇತ್ತು ನನಗೆ ಕಡಿಮೆ ಇತ್ತು, ಈಗ ತುಂಬ ಜಾಸ್ತಿ ಆಗಿದೆ. ಸೊ ಮೇಂಟೈನ್ ಮಾಡಬೇಕಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನನ್ನ 2 ಡೇಸ್ ಲಾಗ್ನ ಸೇರಿ ಒಂದೇ ಲಾಗಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಮಂಡೇ ಆ್ಯಂಡ್ ಟ್ಯೂಸ್ಡೇದು. ಯಾರೆಲ್ಲ ಸಿಂಧು ಗೌಡ ಯೂಟ್ಯೂಬ್ ಚಾನಲ್ ನಾನು ಫಸ್ಟಾಗಿ ನೋಡ್ತಾಯಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.